ಈ ವಿಡಿಯೋದಲ್ಲಿ ಪ್ಲಾಜಾ ಪ್ಯಾಂಟ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಪ್ಲಾಜಾ ಪ್ಯಾಂಟ್ ಕಟ್ ಮಾಡಬೇಕು ಅಂತ ಅಂದರೆ 2.5 ಮೀಟ್ರು ಬಟ್ಟೆ ಇರಬೇಕು. ಪ್ಯಾಂಟ್ ಪೀಸಲ್ಲಿ ಬಟ್ಟೆ ತಗೋಬೇಕು. ಇದನ್ನು ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ಅಂದರೆ, ಫಸ್ಟು ಒಂದು ಫೋಲ್ಡಿಂಗ್ ಮಾಡಿ, ಮತ್ತೆ ಇದನ್ನ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಸೈಡು ನಮ್ಮ ಕಡೆ ಇರಬೇಕು, ಮತ್ತು ಇಲ್ಲಿ 2 ಫೋಲ್ಡಿಂಗು ಮೇಲ್ಗಡೆ ಇರಬೇಕು. ಓಪನ್ ಸೈಡು ನಮ್ಗೆ ಆಪೋಸಿಟ್ ಇರಬೇಕು. ಪ್ಯಾಂಟ್ ರೆಡಿ ಏನಿರುತ್ತೋ ಅದಕ್ಕೆ 4 ಇಂಚ್ ಆ್ಯಡ್ ಮಾಡಬೇಕು. ಈ ಪ್ಯಾಂಟ್ ರೆಡಿ 40 ಈ ಪ್ಯಾಂಟಿನಿಂದ ರೆಡಿ 39 ಐತೆ. ಅದಕ್ಕೆ 4 ಇಂಚ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಪ್ಯಾಂಟ್ಗಾದ್ರೂ 4 ಇಂಚ್ ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ 43 ಬರುತ್ತೆ. ಏನಕ್ಕಪ್ಪ 4 ಇಂಚ್ ಆ್ಯಡ್ ಮಾಡ್ಕೊತಾ ಇರೋದಂತಂದರೆ, ಮೇಲ್ಗಡೆ 2 ಇಂಚು ಫೋಲ್ಡಿಂಗ್ ಹೋಗುತ್ತೆ, ಕೆಳಗಡೆ 2 ಇಂಚು ಫೋಲ್ಡಿಂಗ್ ಹೋಗುತ್ತೆ. ಅದರಿಂದ 4 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇವ್ರದ್ದು ಸೊಂಟದ ಅಳತೆ, ಸೊಂಟು ಸುತ್ತಳತೆ 39 ಇಂಚ್ ಐತೆ. 39 ಇಂಚನ್ನ 4 ಭಾಗ ಮಾಡ್ಕೋಬೇಕು. ಭಾಗ ಮಾಡ್ಕೊಂಡ್ರೆ 9 ಮುಕ್ಕಾಲು ಬರುತ್ತೆ. 9 ಮುಕ್ಕಾಲ್ಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ 11 ಮುಕ್ಕಾಲು ಬರುತ್ತೆ. 11 ಮುಕ್ಕಾಲ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ 2 ಇಂಚು ಫೋಲ್ಡಿಂಗ್ಗೆ ಅಂತ ಮಾರ್ಕ್ ಮಾಡಬೇಕು. 2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. 2 ಇಂಚು ಮಾರ್ಕ್ ಮಾಡಿ ಒಂದು ಲೈನ್ ಹಾಕಬೇಕು. ಇದು ಸೊಂಟದ ಬೆಲ್ಟ್ಗೆ. ನೆಕ್ಸ್ಟು ಇಲ್ಲಿ 10 ಮುಕ್ಕಾಲ್ಗೆ ಮಾರ್ಕ್ ಮಾಡಿ, ಇಲ್ಲಿಂದ ಇವ್ರಿಗೆ ಹಿಪ್ ಸೈಜು, ಈ ಮೆಜರ್ಮೆಂಟ್ಗೆ ಹಿಪ್ ಸೈಜು 11 ಇಂಚ್ ಬೇಕು. ಮತ್ತು ಇಲ್ಲಿ 3 ಇಂಚು ಮಾರ್ಕ್ ಮಾಡಿ ಒಂದು ಗೆರೆ ಎಳಿಬೇಕು. ಶೇಪ್ಗೆ 1 ಇಂಚ್ ತಗೋಬೇಕು. 1 ಇಂಚು ಮಾರ್ಕ್ ಮಾಡಿ ಇಲ್ಲಿ ಶೇಪ್ ಕೊಟ್ಕೋಬೇಕು. ನೆಕ್ಸ್ಟು ಬಾಟಮು ಅವ್ರಿಗೆ ಲೂಸ್ ಬೇಕು, ಅದರಿಂದ 9 ಇಂಚ್ ಇಟ್ಕೋಬೇಕು. ಕೆಲವ್ರಿಗೆ ಮೀಡಿಯಮ್ ಬೇಕು ಅಂತ ಅಂದರೆ 7 ಇಂಚು 8 ಇಂಚಿಗೆ ಇಟ್ಕೋಬೇಕು. ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂದರೆ ಅವ್ರಿಗೆ ಪ್ಯಾಂಟ್ ಅಳತೆ ಏನಿರುತ್ತೋ ಅದ್ರ ಮೆಜರ್ಮೆಂಟ್ ಇಟ್ಕೋಬೇಕಾಗ್ತದೆ. ಬಾಟಮ್ ಲೂಸು ರೆಡಿ ಇವ್ರಿಗೆ 6.5 ಬೇಕು. ಇದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಕೇಳೋರೆ, ಅದಕ್ಕೆ 8.5 ಇಡ್ತಾ ಇದ್ದೀನಿ. ಇವಾಗ ಇಲ್ಲೊಂದು ಗೆರೆ ಲೈನ್ ಹಾಕೋಬೇಕು. ನೆಕ್ಸ್ಟು ಇಲ್ಲಿಂದ ಸ್ಟ್ರೈಟ್ ಬಂದು ಇಲ್ಲಿಂದ ಸ್ವಲ್ಪ ದೂರ ಸ್ಟ್ರೈಟ್ ಬಂದು ಇಲ್ಲಿ ಕರು ಥರ ಶೇಪ್ ಕೊಟ್ಕೋಬೇಕು.
ಈ ಥರ ಪ್ಲಾಜಾ ಪ್ಯಾಂಟ್ ಕಟಿಂಗ್ ಮಾಡಲಿಕ್ಕೆ ಈಸಿ ಆಯ್ತದೆ. ನಾವು ಏನು ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ಕಟ್ ಮಾಡ್ಕೊಂಡು ಬರಬೇಕು. ಮಾಡಿದ್ಮೇಲೆ ಈ ಥರ ಶೇಪ್ ಬರುತ್ತೆ. ಇದು ಪ್ಲಾಜಾ ಪ್ಯಾಂಟ್ ಕಟಿಂಗ್. ಪ್ಲಾಜಾ ಪ್ಯಾಂಟ್ ಕಟ್ ಮಾಡೋದು ಇಷ್ಟೇ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.